ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೆ ಏನ್ ಅನ್ನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಯಾರು ದೇವ್ರನ್ನ ಹೆಚ್ಚ ನಂಬುತ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರ ರಾಜಕಾರಣಿಗಳು ಮಾತ್ರ ಬಾಳೆ ನಂಬುತ್ತಾರ ಬಿಡ್ರಿ. ಒಂದಿಷ್ಟು ಮಂದಿ ದೇವರು ಧರ್ಮ ಇದನ್ನೆಲ್ಲ ತಮ್ಮ ರಾಜಕೀಯಕ್ಕಾಗಿ ಬೈದಾಡ್ಕೊಂಡು ಓಡಾಡೋರ್ನು ಇರ್ತಾರ. ಅವ್ರು ಬೇರೆ, ಅವ್ರ ಬಗ್ಗೆ ನಾ ಹೇಳಿಕತ್ತಿಲ್ಲ. ನಮ್ಮ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ತೀರ್ ಹೋದ್ರಲ್ಲ, ಅವರು ದೇವ್ರನ್ನ ಬಾಳೆ ನಂಬುತ್ತಿದ್ರಪ್ಪ. 1983 ಎಸ್.ಎಂ. ಕೃಷ್ಣ ಅವರು ತಿರುಪತಿ ಗುಡಿಗೆ ಹೋಗಿದ್ರಂತ. ಆ ಟೈಮ್ನಾಗ ಅಲ್ಲಿ ಮಂಗಳಾರತಿ ತೆಗೆದುಕೊಳ್ಳುವ ಮುಂದ ಅವ್ರ ವಾಚ್ ಕೈಯಿಂದ ಉಚ್ಕೊಂಡು ಬಿದ್ದು ಬಿಡ್ತು. ಇದನ್ನ ಆ ಗುಡಿದ ಪೂಜಾರಿಗಳ ಗಮನಿಸಿ ಲಕ್ಷ್ಯ ಕೊಟ್ಟು ಕೃಷ್ಣರ ಸ್ನೇಹಿತರಾಗಿದ್ದಂತಹ ಸಿಂಗಾರಿ ಗೌಡ್ರಿಗೆ ಆ ಉಚ್ಚಿ ಬಿತ್ತಲ್ಲ ವಾಚ್, ಅದನ್ನ ಹುಂಡಿಗೆ ಹಾಕಿಸ್ಬಿಡ್ರಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬಂದ್ರು. ಮತ್ತ ಸಂಜೀಕ್ ಫ್ಲೈಟ್ನ್ಯಾಗ ಹೈದರಾಬಾದ್ನು ಹೋದ್ರು. ಅವ್ರ ಫೇವ್ರೆಟ್ ಆಟ ಟೆನ್ನಿಸ್ ಆಡ್ಲಿಕ್ಕ ಟೆನ್ನಿಸ್ ಕ್ಲಬ್ಬಿಗೆ ಹೋಗಿ ಆಟ ಆಡ್ಲಿಕ್ಕತ್ತಿದ್ರು. ಅವತ್ತಿನ ದಿನ ರಾತ್ರಿ ಅವರು ದೆಹಲಿಗೆ ಬರ್ಬೇಕು ಅಂತ ಹೇಳಿ ಅವ್ರಿಗೊಂದು ಫೋನ್ ಕಾಲ್ ಬರ್ತದ. ಹಿಂಗಾಗಿ ಅವರು ಸೀದಾ ಹೋಗಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಭೇಟಿಯಾದ್ರು. ಅವಾಗ ಇಂದಿರಾ ಗಾಂಧಿ ಕೃಷ್ಣ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡೋ ಸುದ್ದಿ ಸಿಕ್ಬಿಡ್ತು. ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೇಂದ್ರ ಮಂತ್ರಿನೂ ಆದ್ರು. ತಿರುಪತಿ ದೇವರ ಸನ್ನಿಧಿದಾಗ ಅಷ್ಟೇ ಇಂಥ ಪವಾಡ ನಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಎಸ್.ಎಂ. ಕೃಷ್ಣ ಅವರು ಬಹಳ ನಂಬಿದ್ರು ಅನಿಸ್ತೈತಿ. ಅವರಿಗೆ ದೇವರಲ್ಲಿ ಬಹಳ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು. ದೈವ ಬಲ ಒಂದಿದ್ರ ಏನ್ ಬೇಕಾದ್ರೂ ಸಿಗುತ್ತದ ಆಗ್ತದ ಅನ್ಲಿಕ್ಕ ಇದು ಒಂದು ಉದಾಹರಣೆ ನೋಡ್ರಿ. ನಿಮಗೇನಾರ ಬ್ಯಾಂಕ್ನಾಗ ಕೆಲಸ ಆಯ್ತಂದ್ರ ಬ್ಯಾಂಕಿಗೆ ಹೋಗೋ ಮುಂದ ಏನ್ ಬೇಕಾದ ಬಿಟ್ಟು ಹೋರಿ, ನೆನಪಾರ್ ಹೋಗ್ರಿ. ಆದ್ರೆ ಈ ತಾಳ್ಮೆ ಅನ್ನೋದು ಮಾತ್ರ ಒಂದಿಷ್ಟು ಕೆಜಿ ತಗೊಂಡ್ ಹೋಗ್ಬೇಕು. ನೀವು ಪೇಶನ್ಸ್ ಇಲ್ಲ ಅಂತಂದ್ರ ಯಾವ ಕೆಲಸನೂ ಅಲ್ಲಿ ಆಗುದಿಲ್ಲ. ಯಾಕಂದ್ರ ಬ್ಯಾಂಕ್ ಅನ್ನುವಂತಹ ಜಾಗನೇ ಹಂಗೇರಿ. ನಾವ್ ಇಟ್ಟಿರೋ ರೊಕ್ಕಕ್ಕ ಜಾಸ್ತಿ ಟ್ಯಾಕ್ಸ್ ಕಟ್ಟ್ಯಾರ ಅಂತ ಹೇಳಿ ಮ್ಯಾನೇಜರ್ ಮೇಲೆ ಒಬ್ಬವ ಕೈ ಮಾಡ್ಲಿಕ್ಕೆ ಹೋಗ್ಬಿಟ್ಟಾರ ನೋಡ್ರಿ. ಅದನ್ನ ಬ್ಯಾಂಕ್ ಕಟ್ ಮಾಡಿದ್ರು ಸಹಿತ ಹಿಂಗ ಕಟ್ ಮಾಡ್ಲಿಕ್ಕಂತ ಹೇಳಿ ಆದೇಶ ಕೊಟ್ಟಿರೋರು ಬೇರೆ ಇರ್ತಾರ. ಆದ್ರ ತಮ್ಮ ಪಾಡಿಗೆ ತಾವ್ ಪಾಪ ಬ್ಯಾಂಕ್ನಾಗ ಕೆಲಸ ಮಾಡ್ಕೊಂಡಿರೋರ್ ಮ್ಯಾಲ ಹಿಂಗ ಕೈ ಮಾಡ್ಲಿಕ್ಕೆ ಬರುದು ಎಷ್ಟು ಕರೆಕ್ಟ್ ಅಂತ ಅನಸ್ತದ ಹೇಳ್ರಿ. ನೋಡ್ರಿ, ನಮಗೂ ಅರ್ಥ ಆಗ್ತದ. ನೀವು ಕಷ್ಟಪಟ್ಟು ದುಡಿದು ರೊಕ್ಕ ಬ್ಯಾಂಕ್ನಾಗ ಇಟ್ಟಿರ್ತೀರಿ. ಆದ್ರ ಟ್ಯಾಕ್ಸ್ ಅನ್ನೋದು ಎಲ್ಲೂ ತಪ್ಪಿದ್ದಲ್ಲ, ಎಲ್ಲಾ ಕಡೆನೂ ಕಟ್ ಹಾಕೋತೇ ಇರ್ತದ. ಟ್ಯಾಕ್ಸ್ ಅನ್ನೋದು ಕಟ್ಲೇಬೇಕು. ನಿಮ್ಗೆ ಅಕಸ್ಮಾತ್ ಆ ಪ್ಲಾನ್ ಇಷ್ಟ ಆಗ್ಲಿಲ್ಲ ಅಂತಂದ್ರ ಬೇರೆ ಪ್ಲಾನ್ ತಗೋಬೇಕ್ರಪ್ಪ. ಅಥವಾ ಟ್ಯಾಕ್ಸ್ ಉಳಿಸೋದು ಹೆಂಗ್ ಅಂತ ಹೇಳಿ ಎಕ್ಸ್ಪರ್ಟ್ಗಳು ಇರ್ತಾರಲ್ಲ, ಅವ್ರ ಬಳಿ ಸಜೆಷನ್ ತಗೋರಿ. ಅದನ್ನ ಬಿಟ್ಟು ಹಿಂಗ ಬ್ಯಾಂಕಿಗೆ ಬಂದ್ಯಾ, ಒದರಾಡ್ದ್ಯಾ, ಹೊಡಿಲಿಕ್ಕೆ ಹೋದ್ಯಾ ಅಂದ್ರ ಬೇಕೇನ್ ಹೇಳ್ರಿ ಇಂಥವೆಲ್ಲ. ಆಮೇಲೆ ಏನಾಯ್ತಂತ ಕೇಳಿದ್ರೆ ಮತ್ತಿನ್ನೇನಾಗ್ತದ, ಪೊಲೀಸರು ಬಂದ್ರು, ಕರ್ಕೊಂಡ್ ಹೋದ್ರು, ಟ್ಯಾಕ್ಸ್ ಬಗ್ಗೆ ಫುಲ್ ವಿವರಿಸ್ಲಿಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಈಗೀಗ ಉಡಾಳತನ ಮಾಡುವಂತಹ ಪೈಜಾಮ್ಗಳ ಕಾಟ ಹೆಚ್ಚಾಗೆ ನೋಡ್ರಿ. ಯಾರ ಮೇಲೂ ಅಂಜಿಕೆನೇ ಇಲ್ಲ. ಇಡೀ ದೇಶನೇ ನಂದು, ನಮ್ಮ ಅಪ್ಪಂದು ಅನ್ನೋ ತರ ಬದುಕ್ತಿರ್ತಾರ. ಅದ್ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗ್ಯದ ಅಂತಂದ್ರ ಪೊಲೀಸರ ಮೇಲೆನೆ ಪಬ್ಲಿಕ್ ಜಾಗದಾಗೆ ನಡುದಾರ್ಯಾಗ ಹೊಡಿಲಿಕ್ ಬರ್ತಾರಂದ್ರ ತಿಳ್ಕೊರ್ ನೀವು. ನನಗನ್ಸಿದ್ದು ಪೊಲೀಸರಿಗೆ ಆಯುಧ ಇಲ್ಲಾರ್ದೇನೆ ಫೈಟ್ ಮಾಡುವಂತ ಟ್ರೈನಿಂಗ್ ಬೇಕು ಅಂತ ಹೇಳಿ. ಕೌಂಟರ್ ಅಟ್ಯಾಕ್ ಅದ್ ಹೆಂಗ್ ಇರ್ಬೇಕಾಗಿತ್ತು ಅಂದ್ರ ಆ ತೂತು ಟೋಪಿ ಇನ್ನೊಂದು ಸಲ ಪೊಲೀಸರು ಅಂತ ನೆನಪು ಮಾಡ್ಕೊಂಡ್ರೆ ನೀ ಅಂಜಿ ನಡುಗೋ ತರ ಆಗಬೇಕಾಗಿತ್ತು. ಬಟ್ ಮುಂದಿನ ಸೀನ್ ಏನಂತ ಕೇಳ್ರಿ, ಹೇಳ್ತೀನಿ. ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ತಾರ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾರ. ಇಲ್ಲಿನ ಒಂದಿಷ್ಟು ಮಂದಿ ಇರ್ತಾವಲ್ಲ, ಅಯ್ಯೋ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಅಂತ ಭಯ ಬಡ್ಕೋತಾರ. ರಾಜಕಾರಣಿಗಳನ್ನು ಬಿಡ್ರಿ, ನಮ್ಮ ಸಮಾಜದಾಗ ಬಹಳಷ್ಟು ಜನ ಈ ಮುಸ್ಲಿಮರ ಪರವಾಗಿ ಮಾತಾಡ್ತಾರ ನೋಡ್ರಿ. ಸರಿ ಇದ್ದಾಗ ಸರಿ ಅನ್ಬೇಕು, ತಪ್ಪಿದ್ದಾಗ ತಪ್ಪಂತೆ ಅನ್ಬೇಕು. ಅದು ಯಾರು ಬೇಕಾದವ್ರಾಗ್ಲಿ, ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರೇ ಇರ್ಲಿ, ಸರಿ ಇದ್ದಿದ್ ಸರಿ, ತಪ್ಪಿದ್ದು ತಪ್ಪು ನೋಡ್ರಿಪ್ಪ. ರೈತರ ಹೋರಾಟ ವಿಚಾರದಾಗ ದೇಶದಾಗ ಅಶಾಂತಿ ಸೃಷ್ಟಿಸ್ಲಿಕ್ಕೆ ಬಹಳಷ್ಟು ಕಾಣದ ಕೈಗಳು ಪ್ರಯತ್ನ ಪಡ್ಲಿಕ್ಕತ್ತಾವ. ಇದು ಭಾರತೀಯರಿಗೆ ಗೊತ್ತಿಲ್ಲಾರ್ದ ವಿಚಾರ ಏನು ಅಲ್ಲ. ಅದರಾಗೂ ನಾವು ರೈತ ಮುಖಂಡರು ಅಂತ ಹೇಳ್ಕೊಂಡು ಓಡಾಡೋರು ಇರ್ತಾರ ನೋಡ್ರಿ. ಯಾವುದೇ ರೀತಿ ಉದ್ದೇಶ ಇಲ್ಲಾರ್ದೇನೆ ತಮ್ಮ ಹೋರಾಟಕ್ಕ ಕುಂತು ಬಿಡ್ತಾರ. मूवमेंट में हम लोग इतना सहयोग होता करते हैं. अब आज मैं एक चीज़ कह रहा हूँ, कुछ तो चलिए देखते हैं, समाधान निकलेगा. ये इधर से करने कोई फायदा नहीं, यहाँ खड़ा क्या करेंगे. चलिए रिक्वेस्ट नहीं, ठीक है जी. हम तो आप भी अपना बैठो, हम भी अपना यही बैठे. देखिए, हम तो पुलिस वाले हैं, हम भी बैठने के लिए आदी हैं. हम तो सुबह से रात तक ड्यूटी लगा के बैठ जाते हैं. क्या करें हम तो मैं वही कह रहा हूँ. तो मैं वो चाहता नहीं, आप ये सही नहीं, बस ये कह रहा हूँ कि आप चलिए और
वो जो बातें होंगी आप कीजिए ना, जिससे बात करें बोलिए, जो बात आपको विरोध रखना है रखिए, लेकिन ये उचित नहीं है, बस इतनी बात है। कभी कभी हमारी बातें मान लीजिए। नहीं अब हम जा थोड़ा रहे भाई, आपने रोक ಈಗ ನಡೆಯಕತ್ತಿರೋ ರೈತ ಹೋರಾಟದ ಮುಖಂಡ ಆಗಿರುವುದು ರಾಕೇಶ್ ಟಿಕಾಯತ್ ಅಂತ ಹೇಳಿ. ಪೊಲೀಸರ ಮನವಿಗೆ ಅವ್ ಏನ್ ಅವ್ರ ಕಿವ್ಯಾಗೆ ಹಾಕೊಳ್ಳಿಲ್ಲ. ಅಲ್ಲ ಯಾಕ್ರಪ್ಪ ಹಿಂಗ ಹೈವೇದಾಗ ಯಾಕೆ ಕುಂದಿರ್ತೀರಿ, ಕುಂದರ್ಲಿಕ್ಕ ಬ್ಯಾರೆ ಜಾಗ ಇಲ್ಲೇನೋ, ಬ್ಯಾರೆ ಜಾಗ ನಾವೇ ಕೊಡ್ತೀವಿ, ಅಲ್ಲಿಗೆ ಬಂದು ಕುಂತು ಮಾತಾಡ್ರಲ್ಲ ಅಂತ ಪೊಲೀಸರ ಪಾಪ ಕೇಳ್ಕೊಳಿಕತ್ತಾರ. ಅವಾಗ ಏನಾಗ್ಬೇಕ ರೈತ ಮುಖಂಡ, ಇಲ್ಲ ನಾವು ಕುಂದ್ರುದು ಇದೇ ಜಾಗದಾಗೆ ನೋಡ್ರಿ, ಇದೇ ಹೈವೇದಾಗೆ, ಬೇಕಾದ್ರ ನೀವು ಸಹಿತ ಇಲ್ಲೇ ಬಂದು ಕುಂದ್ರಿ, ನಮ್ ಜೊತೆ ಮಾತಾಡ್ರಿ ಅಂತ ಹೇಳಿ ಪೊಲೀಸರಿಗೆ ಹೇಳ್ತಾರ ನೋಡ್ರಿ. ಇದರ ಅರ್ಥ ಏನಂತ ಗೊತ್ತಾಯ್ತಲ್ಲ, ಬಹಳ ಸ್ಪಷ್ಟದ ಅವ್ರ ಉದ್ದೇಶ. ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದು ಅವ್ರದ್ದು ಅಲ್ಲದ ಸಮಸ್ಯೆ, ಬದಲಿಗೆ ಹೈವೇಯನ್ನ ಬ್ಲಾಕ್ ಮಾಡ್ಬೇಕು, ಮಂದಿಗೆ ಓಡಾಡೋ ಮಂದಿಗೆಲ್ಲ ತ್ರಾಸ್ ಕೊಡ್ಬೇಕು, ಆ ಮೂಲಕ ಮೋದಿ ಸರ್ಕಾರದ ವಿರುದ್ಧ ಮಂದಿಗೆ ಅಸಮಾಧಾನ ತರಬೇಕು. ರೈತ ಹೋರಾಟ ಅನ್ನೋದು ಹಾದಿ ತಪ್ಲಿಕ್ ಇಂಥ ಮುಖಂಡರುಗಳೇ ಕಾರಣ ನೋಡ್ರಿ. ಇನ್ನು ಬಹಳಷ್ಟು ಮಂದಿ ಅಮಾಯಕ ರೈತರು ಇಂಥ ಹುನ್ನಾರಗಳು ಅರ್ಥ ಆಗ್ಲಾರ್ದೆ ತಿಳಿಲಾರ್ದೆ ಈ ಪ್ರತಿಭಟನೆದಾಗ ಭಾಗಿಯಾಗ್ತಾರಲ್ಲ, ಅದು ದುರಂತ. ಈ ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮಾಧ್ಯಮವಾಗಿ ಬೆಳೆದು ಬಿಟ್ಟದ. ಒಂದೇ ಒಂದು ಸಿನಿಮಾ ಅದೆಷ್ಟೋ ಸಾವಿರ ಮಂದಿ ಮೇಲೆ ಭಾರಿ ಪ್ರಭಾವ ಬೀರುವಂತ ಸಾಧ್ಯತೆಗಳು ಇರ್ತಾವ ನೋಡ್ರಿ. ನೀವು ಎಕ್ಸಾಂಪಲ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರನ ನೋಡಿ, ಆ ಟೈಮಿಗೆ ಅದೆಷ್ಟೋ ಮಂದಿ ತಮ್ಮ ಪಟ್ಟಣ ಊರು ಸಿಟಿಗಳನ್ನೆಲ್ಲ ಬಿಟ್ಟು ಹಳ್ಳಿಗೆ ಬಂದು ರೈತರಾಗುವಿರುವಂತಹ ಉದಾಹರಣೆಗಳು ಸಿಗ್ತಾವ. ಇನ್ನು ಆಟೋ ಓಡಿಸೋದು ಬರೇ ಒಂದು ಕೆಲಸ ಅಲ್ಲ, ಅದು ಸ್ವಾಭಿಮಾನದ ಕೆಲಸ ಅಂತ ಹೇಳಿ ಶಂಕರ್ನಾಗ್ ಅವ್ರನ್ನ ನೋಡಿ ಅರ್ಥ ಮಾಡ್ಕೊಂಡವ್ರು ಬಹಳಷ್ಟು ಮಂದಿ ಅದಾರ. ಯಾಕೆ ಈ ಮಾತು ಹೇಳಿಕತ್ತೀನಿ ಅಂದ್ರೆ, ಈಗ ಮೊನ್ನೆ ಒಂದು ಸಿನಿಮಾ ಬಹಳ ಸದ್ದು ಮಾಡ್ಲಿಕ್ಕತ್ತ ನೋಡ್ರಿ. ಅದ್ರ ಹೆಸರು ಲಕ್ಕಿ ಭಾಸ್ಕರ್ ಅಂತ ಹೇಳಿ. ಮಿಡಲ್ ಕ್ಲಾಸ್ ಹುಡುಗನೊಬ್ಬ ತಾ ಕೆಲಸ ಮಾಡುವಂತಹ ಬ್ಯಾಂಕಿಗೆ ಯಾಮಾರಿಸಿ ಶ್ರೀಮಂತನಾಗುವಂತಹ ಕಥೆ ಅದು ನೋಡ್ರಿ. ತಲಿ ಒಂದು ಚಲೋ ಕೆಲಸ ಮಾಡ್ತಿತ್ತು, ಬ್ರೈನ್ ಇತ್ತಂದ್ರ ರೊಕ್ಕನ ಹೆಂಗ್ ಬೇಕಾದ್ರೂ ಮಾಡಬಹುದು ಅನ್ನೋ ಕಥೆ ಹೊಂದಿರುವಂತ ಸಿನಿಮಾ ಅದು. ಆ ಸಿನಿಮಾನ ಈಗಿನ್ನು ಹೈಸ್ಕೂಲ್ಗೆ ಹೋಗೋ ಮಕ್ಕಳ ಮ್ಯಾಲ ಬಹಳ ಪ್ರಭಾವ ಬೀರ್ಬಿಟ್ಟದ. ಆ ಸಿನಿಮಾನ ನೋಡಿ ಪ್ರೇರೇಪಿತರಾಗಿ 4 ಮಂದಿ ವಿದ್ಯಾರ್ಥಿಗಳು ತಾವಿರುವಂತಹ ಹಾಸ್ಟೆಲ್ ಅನ್ನು ಬಿಟ್ಟು ಓಡ್ ಹೋಗ್ಯಾರ. ಯಾಕಂತ ಕೇಳ್ತೀರ, ನಾವು ಲಕ್ಕಿ ಭಾಸ್ಕರ್ ಥರಾನೇ ಕಾರ್ ಮನಿ ಎಲ್ಲ ಸಂಪಾದನೆ ಮಾಡಿಕೊಂಡು ಹೊಳ್ಳಿ ಬರ್ತೀವಿ ಅಂತ ಹೇಳ್ಯಾರಂತ. ಇದನ್ನ ಅವ್ರ ಫ್ರೆಂಡ್ಸ್ ಹೇಳ್ಲಿಕ್ಕತ್ತಾರ. ನೋಡ್ರಪ್ಪ, ಒಂದಂತೂ ಖರೆ, ಸಿನಿಮಾನೇ ಬೇರೆ, ರಿಯಲ್ ಲೈಫೇ ಬೇರೆ. ಸಿನಿಮಾ ಥರ ಎಂಟರ್ಟೈನ್ಮೆಂಟ್ ಥರ ನೋಡ್ಬೇಕು, ಅದ್ರಾಗ ಚಲೋ ಇದ್ದದನ್ನ ತಗೋಬೇಕು, ಜೀವನದಾಗ ಅಳವಡಿಸ್ಕೊಳ್ಲಿಕ್ಕೆ ಹೋಗಬಾರ್ದ್ರೆ. ಮತ್ತೆ ವಿಶೇಷವಾಗಿ ಅದ್ರಾಗ ಇಂಥ ಪಾತ್ರಗಳು ಇರ್ತಾವಲ್ಲ, ಎಂಟರ್ಟೈನ್ಮೆಂಟ್ ಸಲುವಾಗಿ ಏನೋ ಒಂದು ಸಂದೇಶ ಕೊಡ್ಲಿಕ್ಕೆ ಮಾಡಿರ್ತಾರ. ಒಂದು ಸಿನಿಮಾದಿಂದ ಮಕ್ಕಳು ಅದ್ರಾಗ ಏನ್ ಚಲೋ ಇರ್ತದ ಅದನ್ನ ಸ್ವೀಕಾರ ಮಾಡೋದ್ರ ಅಷ್ಟೇ ಚಂದ ನೋಡ್ರಿ. ಇನ್ನು ಸಂಭಲ್ನಾಗ ನಡೆದಂತ ಹಿಂಸಾಚಾರದ ಬಗ್ಗೆ ನಿಮಗ್ ಗೊತ್ತಾಗ್ಯದ. ಉತ್ತರ ಪ್ರದೇಶದ ಮೊರಾದಾಬಾದ್ನ್ಯಾಗ ಮುಸ್ಲಿಂ ಮನುಷ್ಯ ಒಬ್ಬ ಈ ಸಂಭಲ್ನಾಗ ನಡೆದ ಗಲಭೆ ಐತಲ್ಲ, ಪೊಲೀಸರ ಮೇಲಿನ ದಾಳಿ ಐತಲ್ಲ, ಇದನ್ನೆಲ್ಲ ತಪ್ಪು ಅಂತ ಹೇಳದ್ಲಂತ ಹೆಣ್ತಿ. ಆ ಕಾರಣಕ್ಕ ಆಲ್ರೆಡಿ ಬ್ಯಾನ್ ಆಗಿರುವಂತ ತ್ರಿವಳಿ ತಲಾಕ್ ಪದ್ಧತಿಯನ್ನು ಬಳಸ್ಕೊಂಡು ತನ್ನ ಹೆಂಡತಿಗೆ ತಲಾಕ್ ಕೊಟ್ಟಾನಂತ ನೋಡ್ರಿ ಹೆಂಗದ. ಅಲ್ಲ, ಮನುಷ್ಯ ತನ್ನ ಹೆಂಡತಿನ ಕಾಫಿರ್ ಅಂತ ಆರೋಪಿಸ್ತಾನಂತ, ಹಿಂಗ ಪಟ್ ಅಂತ ಡೈವರ್ಸೇ ಕೊಡ್ಲಿಕ್ಕ ಟ್ರಿಪಲ್ ತಲಾಕ್ ಅಂತ ಅಂದಾನಂತ. ಅಷ್ಟೇ ಅಲ್ರಿ, ಅವ್ರಿಬ್ರಿಗೆ 5 ತಿಂಗಳು ಕೂಸದ ಅಂತ ಅದನ್ನು ಬಿಟ್ಟಾನಂತ. ನೋಡ್ರಿ ಹೆಂಗದ ವಿಚಿತ್ರ. ಡೈವೋರ್ಸಿಗೆ ಎಂತೆಂತ ಕಾರಣಗಳು, ಅದು ಆಲ್ರೆಡಿ ಬ್ಯಾನ್ ಆಗಿರುವಂತ ಟ್ರಿಪಲ್ ತಲಾಕ್ ಹೇಳ್ತಾನಂದ್ರ ಹೆಂಗಿರ್ಬೇಕು. ಮೊರಾದಾಬಾದಿನ ಪೊಲೀಸ್ ಸ್ಟೇಷನ್ನ್ಯಾಗ ಆ ಮನುಷ್ಯನ ವಿರುದ್ಧ ಕಂಪ್ಲೇಂಟ್ನು ದಾಖಲಾಗ್ಯದ. ಇದನ್ನೆಲ್ಲ ಬೆಳವಣಿಗೆಯನ್ನು ದೃಢೀಕರಿಸಿದಂತ ಮೊರಾದಾಬಾದ್ SP ರಣವಿಜಯ ಸಿಂಗ್ ಅವ್ರು ಹೇಳ್ತಾರ, ಸಂಭಾಲ್ಗೆ ಸಂಬಂಧಪಟ್ಟಂತ ಯೂಟ್ಯೂಬ್ ವಿಡಿಯೋನ ಹೆಂಡತಿ ನೋಡ್ಲಿಕ್ಕತ್ತಿದ್ಲತ್ತ. ಅವಾಗ ಗಂಡ ಬಂದು ಇದನ್ನೆಲ್ಲ ಯಾಕೆ ನೋಡ್ಲಿಕ್ಕತ್ತಿ ಅಂತ ಪ್ರಶ್ನೆ ಮಾಡ್ಯಾನ. ಅದ್ರ ಹೆಂಡತಿ ನಿಧಾನ ಕಿಕ್ಕಿ ಹೇಳ, ಸಹಜದ, ಏನ್ ವಿಡಿಯೋಗಳು ನೋಡಿದ್ರ ಏನ್ ತಪ್ಪದ, ಅಷ್ಟೇ ಅಲ್ಲ ಹಿಂಗ ಪೊಲೀಸ್ ಮೇಲೆ ದಾಳಿ ನಡೆದೈತ್ಲ, ಇದೆಲ್ಲ ತಪ್ಪ ಅಂತ ಹೇಳ ನೋಡ್ರಿ. ಅದಕ್ಕೆ ಒಪ್ಪದಿದ್ದಾಗ ಗಂಡ ಸಿಟ್ಟಿಗೆ ಬಂದು ಹಿಂಗ ತಲಾಕ್ ಹೇಳಿ ಮದ್ವಿನ ಮುಗಿಸ್ಬಿಟ್ಟಾನಂತ. ಏನ್ ಹೇಳ್ತೀರಿ ಹೇಳ್ರಿ. ಅಲ್ರಿ, ಈಗ ಒಂದು ಧರ್ಮದಾಗ ಅದಾರಂದ್ರ ಆ ಧರ್ಮದವ್ರು ಏನ್ ಕೆಲಸ ಮಾಡೋದನ್ನು ಸರಿ ಅಂತ ಹೇಳ್ಕೊಳ್ಳೋದು ಎಷ್ಟು ಕರೆಕ್ಟ್ ಹೇಳ್ರಿ. ನೋಡ್ರಿ, ಯಾವ್ದೇ ಅಗಾಳೆ ಹೇಳದಂಗ ಯಾವ್ದು ಸರಿ ಇರ್ತದ ಸರಿ, ಯಾವ್ದು ತಪ್ಪು ಇರ್ತದ ತಪ್ಪು. ಎಲ್ಲೋ ಒಂದಿಷ್ಟು ಮಂದಿ ಮುಸ್ಲಿಮ್ದರಾಗೂ ಚಲೋ ಇರ್ತಾರ, ಮಾಡಿದ್ ಇಂಥವೆಲ್ಲ ತಪ್ಪ ಅಂತ ಹೇಳೋರು ಇರ್ತಾರ. ಯಾವ್ದು ಸರಿ ಯಾವ್ದು ಕೆಟ್ಟದ ಅರಿವು ಇರ್ತದ, ಅದ್ರ ಅಂಥವ್ರಿಗೆ ಸುಮ್ನೆ ಇರ್ಲಿಕ್ ಬಿಡಲ್ಲ, ಅವ್ರ ನಿಲುವು ತೆಗೆದುಕೊಳ್ಳಕ್ ಬಿಡುದಿಲ್ಲ. ಹಿಂಗ ಡೈವರ್ಸ್ ಕೊಡ್ತಾ ಇದ್ರೆ ಏನ್ ಹೇಳ್ತೀರಿ ಹೇಳ್ರಿ.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.